ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಇಲ್ಲಿ ಐಪ್ ಅನ್ನುವಂತಹ ಒಂದು ಚಿತ್ರ ಕಾಣಿಸ್ತಾ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಇಂತಿಷ್ಟು ಅಂಕಗಳು ಅಂತ ಕೊಡ್ಬೋದು. ಹಾಗೆ ಮುಂದುವರೆದಂತೆ ಇವತ್ತಿನ ತರಗತಿಯಲ್ಲಿ ಬಸವಣ್ಣನವರ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. 3ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗಾಗಿ ಶರಣರ ಅಣ್ಣ ಬಸವಣ್ಣನವರ ಬಗ್ಗೆ ಇಲ್ಲಿ ಭಾಗ 2ರ ಬಗ್ಗೆ, ವಚನಗಳ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಿತ್ರಗಳು, ಚಿತ್ರ ಸಹಿತವಾದಂತಹ ಹಾಗೆ ವಿವರಣೆ ಸಹಿತವಾದಂತಹ ಒಂದು ವಿಚಾರವನ್ನ, ವಚನಗಳ ಅರ್ಥೈಸುವಿಕೆಯನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ನಾವು ಗಮನಿಸ್ತಾ ಹೋಗೋಣ. ನೋಡಿ, ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿವೆನಯ್ಯ, ಮನದಲ್ಲಿ ದೃಢ ಭಕ್ತಿವಿಲ್ಲದವನಕ್ಕ ನಿಧಾನವ ಕಾಯ್ದಿರ್ದ ಬೆಂತರನಂತೆ, ಅದರ ವಿಧಿ ಎನಗಾಯ್ತು ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಎಷ್ಟು ಇಲ್ಲಿ ಎನಿಸು ಕಾಲ, ನೋಡಿ, ಕಲ್ಲು ನೀರೊಳಗಿರ್ದಡೆ, ನೋಡಿ, ಎಷ್ಟೋ ಕಾಲ, ಸುಮಾರು ಸಮಯಗಳ ಕಾಲ ಅಥವಾ ಎಷ್ಟೋ ವರ್ಷಗಳ ಕಾಲ, ಇಲ್ಲಿ ಎಷ್ಟೇ ಕಾಲ ಅಂದ್ರೆ ಕಲ್ಲು ಎಷ್ಟೇ ಕಾಲ ನೀರೊಳಗಿದ್ದು ನೆನಿತಾ ಇದ್ರು ಕೂಡ ಅದು ಅದರ ಮೇಲೆ ಎಷ್ಟೇ ನೀರ್ ಬೀಳ್ಲಿ, ಅದು ನೀರೊಳಗಡೆ ಇರ್ಲಿ, ಅದು ನೆನೆದು ಮೃದುವಾಗುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ, ಹಾಗೇನೆ ದೃಢವಿಲ್ಲದ ಭಕ್ತನು, ಮನಸ್ಸಿನಲ್ಲಿ ದೃಢವಿಲ್ಲದಂತಹ ಭಕ್ತನು ಎನಿಸು ಕಾಲ ಪೂಜೆಯ ಮಾಡಿದರು, ಅಂದ್ರೆ ಆಡಂಬರದ ಪೂಜೆ ಆಗಿರ್ಬೋದು, ತೋರಿಕೆಯ ಪೂಜೆ ಆಗಿರ್ಬೋದು, ಹೀಗೆ ಈ ಪೂಜೆಯನ್ನ ಭಗವಂತನಿಗೆ ಮಾಡಿದಂತಹ ಸಂದರ್ಭದಲ್ಲಿ ಹಾಗೆ ಆ ಭಗವಂತ ಅಲ್ಲಿ ಯಾವುದೇ ರೀತಿಯಾದ ಫಲಗಳನ್ನ ಅಲ್ಲಿ ಎಲ್ಲ ಒಂದ್ ಕಡೆ ಫಲಿಸೋದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ದೃಢ ಮನಸ್ಸಿಲ್ಲಿ ಎಲ್ಲ ಒಂದ್ ಕಡೆ ದೃಢವಿಲ್ಲದ ಮನಸ್ಸಿನ ವ್ಯಕ್ತಿ ಏನೇ ಪೂಜೆಯನ್ನ ಮಾಡಿದ್ರು, ತೋರಿಕೆಯ ಪೂಜೆಯನ್ನ ಮಾಡಿದ್ರೆ ಅದು ಆ ಭಗವಂತನಿಗೆ ಮುಟ್ಟುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ನೋಡಿ, ಮನದಲ್ಲಿ ದೃಢವಿಲ್ಲದ ನಕ್ಕ ಅಂತಂದ್ರೆ ಮನಸ್ಸಿನಲ್ಲಿ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ದೃಢ ಭಕ್ತಿ ಇಲ್ಲದಲನೆ ಬರೀ ತೋರಿಕೆಯ ಭಕ್ತಿ, ಬರೀ ಎಲ್ಲೋ ಒಂದ್ ಕಡೆ ಜನರನ್ನ ಮೆಚ್ಚಿಸುವಂತಹ ಪೂಜೆ, ಇದರಿಂದ ಆ ಭಗವಂತ ಒಲಿಯುವುದಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಅವನು ಮನಸ್ಸಿನಲ್ಲಿ ದೃಢ ಇಲ್ಲದೆ ಹೋದ್ರೆ ಅದ್ ಯಾವ ರೀತಿ ಪೂಜೆ ಆಗುತ್ತಪ್ಪ ಅಂತಂದ್ರೆ, ಭೂಮಿಯಲ್ಲಿ ಊತಿಟ್ಟಂತಹ ನಿಧಿಯನ್ನ ಅಥವಾ ಹಣವನ್ನ ಕಾಯುವಂತಹ ಬೆಂತರದಂತೆ. ಅಂದ್ರೆ ಏನು ಬೆಂತರನಂತೆ ಅಂತಂದ್ರೆ, ಬೆಂತರ ಅಂದ್ರೆ ಭೂತ, ಪಿಶಾಚಿ ಅಥವಾ ದೆವ್ವ, ಅಥವಾ ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಡೆವಿಲ್. ಹೀಗೆ ನೋಡಿ, ಎಲ್ಲೋ ಒಂದ್ ಕಡೆ ಭೂಮಿ ಒಳಗಡೆ ಊತಿಟ್ಟಿರ್ತಕ್ಕಂತಹ ನಿಧಿಯನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಭೂತಕ್ಕೆ ಕಾಯೋ ಅಂತ ಹೇಳ್ತಕ್ಕಂಥದ್ದು, ಅದು ಕಾವಲಾಗಿರ್ತಕ್ಕಂಥದ್ದು. ಹಂಗಂದ್ರೆ ಭೂಮಿ ಒಳಗಡೆ ಇರ್ತಕ್ಕಂತಹ ನಿಧಿಯಿಂದ ಭೂತಕ್ಕಾಗಿರ್ಬೋದು ಅಥವಾ ದೆವ್ವಕ್ಕಾಗಿರ್ಬೋದು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಲ್ವಾ, ಆ ಭೂತಕ್ಕೆ ಆ ಭೂಮಿಯೊಳಗಡೆ ಊತಿಟ್ಟಿರ್ತಕ್ಕಂತಹ ಸಂಪತ್ತಿನಿಂದ ಅಥವಾ ನಿಧಿಯಿಂದ ಏನು ಪ್ರಯೋಜನ? ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ತಾನೆ. ಹಾಗೇನೆ ಮನಸ್ಸಿನಲ್ಲಿ ದೃಢವಿಲ್ಲದವನ ಪೂಜೆ ಇಲ್ಲಿ ಎಲ್ಲೋ ಒಂದ್ ಕಡೆ ಭೂಮಿಯಲ್ಲಿ ಊತಿಟ್ಟಂತಹ ನಿಧಿಯನ್ನ, ಸಂಪತ್ತನ್ನ ಅಥವಾ ಹಣವನ್ನ ಕಾಯುವಂತಹ ಬೆಂತರನಂತೆ ಆಯ್ತು ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಶ್ರದ್ಧೆ ಇರ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಏನನ್ನಾದ್ರೂ ಸಾಧಿಸು, ಆದ್ರೆ
ವ್ಯಕ್ತಿಗೆ ಚಂಚಲ ಸ್ವಭಾವ ಅಂತಕ್ಕಂಥದ್ದು ಇರಬಾರ್ದು. ದೃಢತೆ ಇರಬೇಕು, ಸ್ಥಿರತೆ ಇರಬೇಕು. ಆಗ ಮಾತ್ರ ಅವನು ಬದುಕಿನಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತಾನೆ ಅನ್ನುವಂತ ಮಾತನ್ನ ಬಸವಣ್ಣನವರು ಈ ಒಂದು ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ, ಈ ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರೀತಿ, ಸ್ನೇಹ ಬೇಕು ಅಂತಕ್ಕಂಥದ್ದು. ನೋಡಿ, ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ಚಿತ್ರದ ರುಹು ಕಾಣಿರಣ್ಣ. ಒಲವಿಲ್ಲದ ಪೂಜೆ, ಇಲ್ಲಿ ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರುಹು ಕಾಣಿರಣ್ಣ. ಚಿತ್ರದ ಕಬ್ಬು ಕಾಣಿರಣ್ಣ. ಈ ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿಯಿಲ್ಲ. ಕೂಡಲ ಸಂಗಮ ದೇವ, ನಿಜವಿಲ್ಲದವನ ಭಕ್ತಿ. ನೋಡಿ, ಆ ಭಗವಂತನಿಗೆ ಇಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೇಕು. ಒಲವು ಅಂತ ಅಂದ್ರೆ ಏನು? ಪ್ರೀತಿ. ಇಲ್ಲಿ ನೇಹ, ಸ್ನೇಹ. ನೋಡಿ, ಸ್ನೇಹ. ಇಲ್ಲಿ ಮಾಟ ಅಂತ ಅಂದ್ರೆ ಇಲ್ಲಿ ಆಚರಣೆ ಅಂತಕ್ಕಂತಹ ಇಲ್ಲಿ ಪದಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ನಿಜವಿಲ್ಲದವನ ಭಕ್ತಿ, ದೇವರಲ್ಲಿ ಪ್ರೀತಿ ಶ್ರದ್ಧೆ ಇಲ್ಲದಿದ್ದರೆ ಅದು ಒಲವಿಲ್ಲದ ಪೂಜೆ ಅಂತಕ್ಕಂಥದ್ದು. ದೇವರಲ್ಲಿ ಇಲ್ಲ ಒಂದ್ ಕಡೆ ಪ್ರೀತಿ ಶ್ರದ್ಧೆ ಅಂತಕ್ಕಂಥದ್ದಿಲ್ಲದೆ ಹೋದ್ರೆ ಅದು ಒಲವಿಲ್ಲದ ಪೂಜೆ. ಹಾಗೇನೆ ಸ್ನೇಹವಿಲ್ಲದ ಆಚರಣೆಯನ್ನ ಇಲ್ಲಿ ನಾವು ನೇಹವಿಲ್ಲದ ಮಾಟ ಅಂತ ಕರಿಬಹುದು. ಭಗವಂತನ ಪೂಜೆಯನ್ನ ಮಾಡ್ಬೇಕಾದ್ರೆ ಪ್ರೀತಿ ಇರ್ಬೇಕು, ಶ್ರದ್ಧೆ ಇರ್ಬೇಕು, ಆಚರಣೆಯಲ್ಲಿ ನಂಬಿಕೆ ಇರ್ಬೇಕು. ಅಥವಾ ಆಚರಣೆಯನ್ನ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಶ್ರದ್ಧೆ ಇರ್ಬೇಕು ಅಂತಕ್ಕಂಥದ್ದು. ಪ್ರೀತಿ ಇಲ್ಲದೆ ಪೂಜೆ ಮಾಡುವುದು ಅಥವಾ ಬೂಟಾಟಿಕೆ, ಆಡಂಬರಿಕೆ ಅಥವಾ ತೋರಿಕೆಯ ಪೂಜೆಯನ್ನ ಮಾಡಬಾರ್ದು. ಆಡಂಬರದ ಪೂಜೆ ಆಗಿರ್ಬೋದು, ತೋರಿಕೆಯ ಪೂಜೆ ಆಗಿರ್ಬೋದು, ಅಥವಾ ಬೂಟಾಟಿಕೆಯ ಪೂಜೆಯನ್ನ ಮಾಡಬಾರ್ದು. ಅದು ನೀತಿ ಇಲ್ಲದ ಪೂಜೆ, ಒಲವಿಲ್ಲದ ಪೂಜೆ ಅದು. ಹಾಗೇನೆ ನಾವು ಮಾಡುವ ಆ ದೇವರ ಪೂಜೆಯಲ್ಲಿ, ಆ ಭಗವಂತನ ಪೂಜೆಯಲ್ಲಿ ನಿಜವಾದಂತಹ ಪ್ರೀತಿ ಆಚರಣೆಗಳಿಂದ ಕೂಡಿದಾಗ ಮಾತ್ರ, ನಿಜವಾದ ಪ್ರೀತಿಯಿಂದ ಕೂಡಿರ್ಬೇಕು, ನಿಜವಾದ ಆಚರಣೆಯಿಂದ ಕೂಡಿರ್ಬೇಕು. ಆಗ ಮಾತ್ರ ಆ ಭಗವಂತನಿಗೆ ನಮ್ಮ ಭಕ್ತಿ ತಲುಪೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದು ಎಲ್ಲೋ ಒಂದ್ ಕಡೆ ಏನಾಗುತ್ತೆ? ಒಲವಿಲ್ಲದ ಪ್ರೀತಿ ಆಗ್ಬಿಡುತ್ತೆ. ಅದು ಎಲ್ಲ ಒಂದ್ ಕಡೆ ಏನಾಗುತ್ತಪ್ಪ ಅಂದ್ರೆ ಚಿತ್ರದ ರುಹು ಇಲ್ಲಿ ಕಾಣಿರಣ್ಣ ಅಂತ. ನೋಡಿ, ಚಿತ್ರದಲ್ಲಿ ಈಗ ಇಲ್ಲಿ ಕಬ್ಬಿನ ಚಿತ್ರವನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಆ ಕಬ್ಬಿನ ಚಿತ್ರವನ್ನ ನೋಡಿ ಕಣ್ಣಿಗೆ ಆನಂದ ಪಡ್ಕೋಬೋದ ಹೊರತು, ಅಥವಾ ನಯನಕ್ಕೆ ಮನೋಹರವನ್ನ ನೀಡುತ್ತೆ ಹೊರತು ಅದರನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ, ಅದರ ಸವಿಯನ್ನ ಸವಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಚಿತ್ರದ ಕಬ್ಬು ಕಾಣಿರಣ್ಣ, ಕೇವಲ ಚಿತ್ರದ ಕಬ್ಬು, ಯಾವ್ದು ಒಲವಿಲ್ಲದ ಪ್ರೀತಿ ಆಗಿರ್ಬೋದು, ಸ್ನೇಹವಿಲ್ಲದ ಮಾಟ ಆಗಿರ್ಬೋದು, ಒಲವಿಲ್ಲದ ಪೂಜೆ, ಹಾಗೇನೆ ಸ್ನೇಹವಿಲ್ಲದ ಮಾಟ ಎಲ್ಲ ಒಂದ್ ಕಡೆ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂತಹ ಕಬ್ಬಿನ ರೀತಿಯಲ್ಲಿ ವ್ಯರ್ಥ ಅಂತಕ್ಕಂಥದ್ದು. ಅದನ್ನ ನೋಡಿ, ಆ ಚಿತ್ರದಲ್ಲಿರ್ತಕ್ಕಂತಹ ಕಬ್ಬನ್ನ ಸವಿಯೋದಕ್ಕೂ ಆಗಲ್ಲ, ಅದನ್ನ ಅಪ್ಕೊಂಡ್ರೆ ನಮ್ಗೇನ್ ಸುಖ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇಲ್ಲಿ ಹೀಗೆ ಕೂಡಲ ಸಂಗಮ ದೇವ ಅಂದ್ರೆ ನಿಜವಿಲ್ಲದವನ, ಸತ್ಯವಿಲ್ಲದವನ ಪೂಜೆ, ಶುದ್ಧವಿಲ್ಲದವನ ಪೂಜೆ, ಶ್ರದ್ಧೆ ಇಲ್ಲದವನ ಪೂಜೆ, ಈ ರೀತಿ ಚಿತ್ರದಲ್ಲಿರುವಂತಹ ಕಬ್ಬಿನ ಚಿತ್ರವನ್ನ ಅಪ್ಪಿಕೊಂಡಂತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾ ಇದ್ರು. ಮನುಷ್ಯನಿಗೆ ಪ್ರೀತಿ ಮತ್ತೆ ಸ್ನೇಹ ಅನ್ನೋದು ಭಗವಂತನಲ್ಲಿ, ಆ ಭಗವಂತನ ಪೂಜೆಯನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ಮುಂದುವರೆದಂತೆ ನೋಡೋದಾದ್ರೆ, ಇಲ್ಲಿ ಚಿತ್ರವನ್ನ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಕೋಪ ಮತ್ತೆ ಬೆಂಕಿ. ನೋಡಿ, ಆ ವಚನದಲ್ಲೇನೆ ಬಸವಣ್ಣನವರು ವ್ಯಕ್ತಿಗೆ ಕೋಪ ಅನ್ನೋದು ಮಹಾಪಾಪ. ಕೋಪ, ಮನುಷ್ಯನಿಗೆ ನಿಜವಾದಂತಹ ಶತ್ರು ಯಾರು? ಕೋಪ. ಕೋಪ ಇಲ್ಲಿ ಸರ್ವನಾಶಕ್ಕೆ ದಾರಿ ಅಂತಕ್ಕಂಥ ಈ ತರದ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಅದಕ್ಕೆ ತಾಳಿದವನು ಬಾಳಿಯಾನು ಅನ್ನುವಂತಹ ಗಾದೆ ಮಾತನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ತನಗೆ ಮುನಿದವರಿಗೆ ತಾ ಮುನಿಯಲೇ ಕೈಯ, ಇಲ್ಲಿ ತನಗಾದ
ಅಗೆಯೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರುಹಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಇಲ್ಲಿ ಸುಟ್ಟಲಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅನ್ನುವಂತಹ ಈ ವಚನದ ಸಾಲುಗಳನ್ನು ನಾವು ಗಮನಿಸ್ತಾ ಹೋದ್ರೆ ನೋಡಿ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ. ಅಲ್ಲಪ್ಪ, ನಮ್ಮ ಮೇಲೆ ಮನುಷ್ಯನಿಗೆ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಮಾನವ ಕುಲಕ್ಕೆ ಶರಣರ ಅಣ್ಣ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಕೋಪ ಇಲ್ಲಿ ನಾವು ಮಾಡ್ಕೋಬಾರ್ದು, ಕೋಪವನ್ನ ಬಿಟ್ರೆ ಜಗತ್ತನ್ನ ಗೆಲ್ಬೋದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ಯಾರಾದ್ರೂ ಕೋಪಿಸ್ಕೊಂಡ್ಬಿಟ್ರೆ ನಾವು ಕೋಪ ಮಾಡ್ಕೋಬಾರ್ದು. ನಾವು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಯ ಮೇಲೆ ನಾವು ಕೋಪ ಮಾಡ್ಕೊಂಡ್ರೆ ನಮ್ಗೆ ಆಗ್ತಕ್ಕಂತಹ ಲಾಭ ಏನು? ಹಾಗೆ ಏನು ಅಂದ್ರೆ ಲಾಭ ಅಂತ. ನಮ್ಗೇನ್ ಲಾಭ ಆಗುತ್ತೆ ಅವನ ಮೇಲೆ ಕೋಪ ಮಾಡ್ಕೊಂಡ್ರೆ? ಅಥವಾ ಆ ವ್ಯಕ್ತಿ ನಮ್ಮ ಮೇಲೆ ಕೋಪವನ್ನ ಮಾಡ್ಕೊಂಡ್ರೆ ಅವನಿಗಾಗ್ತಕ್ಕಂತಹ ನಷ್ಟ ಏನು? ಇಲ್ಲಿ ಯಾರಿಗೂ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಎರಡು ರೀತಿಯಾದಂತಹ ಕೋಪಗಳಿರ್ತವೆ ಅನ್ನೋದನ್ನ ಇಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಮನದ ಕೋಪ ಹಾಗೇನೆ ತನುವಿನ ಕೋಪ. ನೋಡಿ, ಈ ದೇಹದ ಕೋಪ ಇದೆಯಲ್ಲ, ಶರೀರದ ಕೋಪ ಇದೆಯಲ್ಲ, ಮನುಷ್ಯನ ಗೌರವಕ್ಕೆ, ಮನುಷ್ಯನ ವ್ಯಕ್ತಿತ್ವಕ್ಕೆ ಹಾನಿಯನ್ನ ಉಂಟು ಮಾಡುವಂತಹದ್ದು. ಹಾಗೇನೆ ಮನಸ್ಸಿನ ಕೋಪ ಇದೆಯಲ್ಲ, ಈ ಮನಸ್ಸಿನಲ್ಲಿ ದ್ವೇಷ ಅನ್ನೋದು ಉಟ್ಕೊಂಡ್ಬಿಟ್ರೆ, ಕೋಪ ಅನ್ನೋದು ಉಟ್ಕೊಂಡ್ಬಿಟ್ರೆ, ಅದು ಎಲ್ಲೋ ಒಂದ್ ಕಡೆ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ, ನಮ್ಮಲ್ಲಿರ್ತಕ್ಕಂತಹ ಅರಿವನ್ನ, ನಮ್ಮಲ್ಲಿರ್ತಕ್ಕಂತಹ ತಿಳುವಳಿಕೆಯನ್ನ, ನಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಹಾಳು ಮಾಡುತ್ತೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಕುಂದು ಉಂಟಾಗುವಂತೆ ಮಾಡುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಮುಂದುವರೆದಂತೆ ಬಸವಣ್ಣವರು ಹೇಳ್ತಾರೆ, ಮನೆಯೊಳಗಣ ಕಿಚ್ಚು ಮನೆಯ ಇಲ್ಲಿ ಸುಟ್ಟಿತಲ್ಲದೆ. ನೋಡಿ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟದಲ್ಲದೆ ಇಲ್ಲಿ ನೆರೆಮನೆಯ ಸುಡದು ಅಂತ. ನಮ್ಮ ಮನೆಯಲ್ಲಿ ಹತ್ತಿಕೊಂಡಿರ್ತಕ್ಕಂತಹ ಬೆಂಕಿ ಮೊದಲು ನಮ್ಮ ಮನೆಯನ್ನೇ ಸುಡುತ್ತೆ. ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಉಟ್ಕೊಂಡಂತಹ ಕೋಪ ಇದೆಯಲ್ಲ, ಮೊದಲು ಅವನನ್ನ ಎಲ್ಲ ಒಂದ್ ಕಡೆ ಅವನಿಗೇ ಗೊತ್ತಾಗ್ದಲ್ಲೇ ಸುಟ್ಟು, ಆನಂತರ ಇಲ್ಲಿ ಮನೆಯೊಳಗೆ ನಮ್ಮ ಮನೆಯ ಬೆಂಕಿ ಏನ್ ಮಾಡುತ್ತೆ, ಮೊದಲು ನಮ್ಮ ಮನೆಯಲ್ಲಿ ಹತ್ಕೊಂಡಂತಹ ಬೆಂಕಿ ಮೊದಲು ನಮ್ಮ ಮನೆಯನ್ನ ಸುಟ್ಟು ಆನಂತರ ಪಕ್ಕದ ಮನೆಯನ್ನ ಸುಡುತ್ತದೆ. ಹಾಗೆ ಮನುಷ್ಯನ ಇಲ್ಲಿ ಮನಸ್ಸಿನ ಕೋಪ ಇದೆಯಲ್ಲ, ಮನದ ಕೋಪ ಇದೆಯಲ್ಲ, ಮೊದಲು ಅವನನ್ನ ಸುಟ್ಟು ಆನಂತರ ಬೇರೆಯವರಲ್ಲಿ ಎಲ್ಲೋ ಒಂದ್ ಕಡೆ ಕೇಡನ್ನ ಬಯಸುತ್ತೆ. ಹಾಗೆ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಬುದ್ಧಿಯನ್ನ, ನಮ್ಮ ಜ್ಞಾನವನ್ನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಮನುಷ್ಯ ಕೋಪದ ಕೈಗೆ ತನ್ನ ಬುದ್ಧಿಯನ್ನ ಕೊಡಬಾರ್ದು. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಕೋಪ ಯಾವಾಗ್ಲೂ ಕೂಡ ಮಾನವನ ಅಥವಾ ಮನುಷ್ಯನ ಸರ್ವನಾಶಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಮನುಷ್ಯ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಅಂತ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ಕೋಪವನ್ನ ಬಿಟ್ಟು ತಾಳ್ಮೆಯನ್ನ ಇಲ್ಲಿ ವಹಿಸ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಬಸವಣ್ಣನವರು ಹೇಳ್ತಾರೆ, ಇಲ್ಲಿ ಕೋಪವನ್ನ ಬಿಟ್ರೆ ನಾವು ಇಡೀ ಜಗತ್ತನ್ನೇ ಗೆಲ್ಬೋದು ಅಂತ. ಮಾನವ ಕುಲಕ್ಕೆ ಈ ವಚನಗಳ ಮುಖಾಂತರ ಅವರು ಆ ಕೋಪದಿಂದ ಆಗ್ತಕ್ಕಂತಹ ಹಾನಿಗಳೇನು ಅನ್ನುವಂತಹ ವಿಚಾರಗಳನ್ನೆಲ್ಲವನ್ನ ಇಲ್ಲಿ ತಿಳಿಸಿದ್ದಾರೆ. ಅದು ವಿಚಾರಗಳನ್ನ ನಾನು ಅಷ್ಟೂನು ನಿಮ್ಗೆ ತಿಳಿಸಿದೀನಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಚನದ ಸಾರಾಂಶವನ್ನ ಮುಗಿಸ್ತಾ, ಹಾಗೇನೆ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ.